ಸೊ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನೆನ್ನೆನೇ ಸ್ಟೋರಿ ಹಾಕಿದ್ದೆ. ಬೆಳಿಗ್ಗೆ ಇವತ್ತು ರೈಡ್ ಇದೆ ಒಂದು ಅಂತ, ಇಲ್ಲೇ ಶಿವಗಂಗೆ ಬೆಟ್ಟ ಮತ್ತು ಇನ್ನೊಂದು ಮಂದಾರಗಿರಿ ಬೆಟ್ಟ ಅಂತ. ನೋಡಿ, ಬೈಕ್ ರೆಡಿ ಮಾಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಇವಾಗ ಕವರ್ ಹಾಕಿದ್ದೀನಿ, ಧೂಳೆಲ್ಲ ಕುತ್ಕೊಳ್ಳುತ್ತೆ ಅಂದ್ಬಿಟ್ಟು ವಾಶ್ ಮಾಡಿಸಿ ಇಕ್ಕಿದೆ ಬೇರೆ. ಸೊ ಗೈಸ್, ನಾನು ರೆಡಿ ಆಗಿಬಿಟ್ಟೆ. ಒಂದು ಬ್ಲೌಸ್ ಹಾಕೊಬೇಕು. ಈ ಹೆಲ್ಮೆಟ್ ಬಂದು ನನ್ನ ಫ್ರೆಂಡಿಗೆ, ಅವನು ಹೆಲ್ಮೆಟ್ ಇಲ್ಲ ಅಂತೆಲ್ಲ, ಅದಕ್ಕೆ ನಂದೇ ಎತ್ಕೊಂಡು ಹೋಗೋಣ ಅಂತ ಎತ್ಕೊಂಡಿದ್ದೀನಿ. ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಎಲ್ಲಿ BTM ಅಲ್ಲಿ ಹಾಕ್ಸಿದ್ರೆ ಬೆಟರು. ಗೈಸ್, ಏನ್ ಗೊತ್ತಾ, ಮಾರ್ನಿಂಗು ರೈಡ್ಗೆ ಹೋಗೋಣ ಅಂತ ಎದ್ದೊಳ್ತೀವಿ, ಎದ್ದೊಳಕ್ಕೆ ಆಗಲ್ಲ. ಹೋಗ್ರು ನಿದ್ದೆ ಮಾಡೋಣ ಫಸ್ಟು, ಹಂಗೆ ಹಿಂಗೆ ಅನ್ಸುತ್ತೆ. ಎದ್ದು ರೆಡಿ ಆದ್ಮೇಲೆ ನಾವು ಯಾವಾಗ ಬೈಕ್ ಮೇಲೆ ಕುತ್ಕೊಂತೀವಿ ಅವಾಗ ಸ್ಟಾರ್ಟ್ ಆಗುತ್ತೆ ಫೀಲು. ಡೈಲಿ ಮಲ್ಕೊಬೋದು, ಆದ್ರೆ ರೈಡ್ ಹೋಗೋದೇ ಮಂತ್ಲಿ 1 ಟೈಮ್ ಇಲ್ಲ 2 ಟೈಮ್ ಹೋಗ್ತೀವಿ ಅಷ್ಟೇ. ಒಬ್ಬೊಬ್ರು ಗಾಡಿ ಇದ್ರು ರೈಡ್ಗೆ ಹೋಗಲ್ಲ, ಸುಮ್ಮನೆ ತಗೊಂಡವ್ರು ಶೋಕಿಗೆ. ನನ್ನ ಇದೆ ಅಡ್ವೆಂಚರ್ ಬೈಕ್ ಅಂತ, ಆದ್ರೆ ಬೈಕೇ ಎತ್ತಲ್ಲ ಅವರು, ಅಂತವ್ರಿಗೆ ಮಾತ್ರ ಇದು. ಇವಾಗ ನಮ್ಮ ಗಂಟೆ ಎಲ್ಲಿದನೋ ಗೊತ್ತಿಲ್ಲ, ಹುಡ್ಸ್ಬೇಕು. ಸಿಗ್ನಲ್ ಬೆಳಗಿನ ಜಾವ 4 ಗಂಟೆಗೂ ಸಿಗ್ನಲ್ ಇರುತ್ತೆ. ನಮ್ BTM ಪವರ್ ಅದು. ಅವು ಇಲ್ಲೇ ಇದಾನೆ. ಗೈಸ್ ಬೈತಿದ್ದಾನೆ. ಯಾವಾಗ್ಲೂ ಬಂದು ವೆಯ್ಟ್ ಮಾಡ್ಬೇಕಂತ ಬೈತಿದ್ದಾನ ಗುರು. ನಾನು ಹೇಳಿದ್ದೀನಿ ಅವನಿಗೆ ಬಂದ್ಮೇಲೆ ಒಂದು ಫೋನ್ ಮಾಡೋ ಅಂತ, ಫೋನೇ ಮಾಡಿಲ್ಲ ಅವನು. ಬಂದು ನಿಂತ್ಕೊಂಡ್ಬಿಟ್ಟು ನನಗೆ ಬೈತಾನೆ. ಹಾ, ರೆಡಿ. ನಿನ್ಗೆ ಎಷ್ಟು ಸಲ ಹೇಳಿದೀನಿ ಬಂದ್ಮೇಲೆ ಒಂದ್ ಕಾಲ್ ಮಾಡು ಅಂತ. ನಾನ್ ಮೆಸೇಜ್ ಮಾಡಿದ್ಮೇಲೆ ನೀನ್ ಮೆಸೇಜ್ ಮಾಡಿದ್ಯಾ? ಹಾ, ಮತ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೀಯ ಅಂತ ನನ್ನ ಹತ್ರನೇ ಕುಂತ್ಯಾ? ಗೈಸ್, BTM ಇವನ್ನ ಪಿಕಪ್ ಮಾಡ್ಕೊಂಡು ಇವಾಗ ನೈಸ್ ರೋಡ್ ಹತ್ರ ಹೋಗ್ಬೇಕು. ಓಕೆ, ಮುಂದೆ ಸಿಗ್ತೀನಿ. ನೈಸ್ ರೋಡ್ ಹತ್ರ ಹೋಗಿ ಅವ್ರನ್ನ ಮೀಟ್ ಮಾಡಿ ಆಮೇಲೆ ಸಿಗ್ತೀನಿ. ನೈಸ್ ರೋಡಿಗೆ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದೀವಿ ನಮ್ಮ 3 ಹುಡುಗರನ್ನ. ನೋಡಿ, ಯಾವಾಗ್ಲೂ ಬಂದು ವೆಯ್ಟ್ ಮಾಡೋದೇ ಆಗೋಯ್ತು ಇಲ್ಲಿ. ಅವ್ರು ಮಾತ್ರ ಬರಲ್ಲ, ಬಂದು ನಾವೇ ಫಸ್ಟ್ ವೆಯ್ಟ್ ಮಾಡ್ತಾ ಇರ್ತೀವಿ. ಮೈಸೂರು ರಸ್ತೆ, ಮಾಗಡಿ ರಸ್ತೆ, ತುಮಕೂರು ರಸ್ತೆ. ಗ್ಲಾಮ್ ಫ್ಲೋರ್ ಸೋಪ್ ಆಗ್ಬಿಟ್ಟು ಪಳ ಅಂತ ಹೊಡಿತಾ ಇದೀವಿ. ಗ್ಲಾಮ್ ಫ್ಲೋರ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಸೊ ಗೈಸ್, ಕೊನೆಗೂ ಬಂದಿದ್ದಾರೆ ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ ಬರ್ಬೇಕು. ನಮ್ ಮಹೇಶ್ ಜನ ನಿಂತ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಯಾರಿಗೂ ಇಲ್ದಿರೋ ಚಳಿ ಇವ್ರೊಬ್ರು ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವಾಗ ರೀಚ್ ಆದ್ರಿ. ಇನ್ನೇನ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಇನ್ನೊಬ್ಬನ ವೆಯ್ಟ್ ಮಾಡ್ತಾ ಇದೀವಿ. ಇವರು ನಮ್ ಫ್ರೆಂಡು ನೋಡಿ, ಇವರು ಜೂಲಿ ಆಡ್ತಾರ ಬೇಲಿ. ಬ್ರೋ, 2:30 ರಾತ್ರಿಗೆ ದೇವಸಿ ಕರ್ಕೊಂಡ್ ಬಂದವ್ರೆ. ಎಲ್ಲಿಗೆ?
ದನ ಮೀಸಕ. ಏನ್ ಮಾಡೋಣ, ನಮ್ ಕಷ್ಟಗಳು ಯಾರು ನೋಡ್ತಾರೆ? ರಾತ್ರಿ ಮಲಗೋದು 12 ಗಂಟೆ ಆಯ್ತದಣ್ಣ. ಈ ನನ್ನ ಮಕ್ಳ ಸಂಘ ಏನ್ ಮಾಡೋಣ, 2 ಗಂಟೆಗೆ ಎದ್ದೇಳ್ಬೇಕು. ಎದ್ದಿ ತಣ್ಣೀರು ಉಯ್ತಾರೆ. ಏನ್ ಗೊತ್ತಾ ಬ್ರೋ, ಎದ್ದೇಳ್ತಿದ್ದೆ, ಇವ್ರು ಏನ್ ಮಾಡಿದ್ರು ಗೊತ್ತಾ? ಒಂದೇ ಒಂದ್ ಮಿಸ್ಟೇಕ್ ಮಾಡಿದ್ರು. ರಾತ್ರಿ 1 ಗಂಟೆಗೆ ಎಳ್ನೀರ್ ಕದಿಯಕ್ ಕರ್ಕೊಂಡ್ ಹೋಗವ್ರೆ. ಅದು ಇವ್ರ ತಪ್ಪು ತಾನೆ. ಅಂತ ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಸೊ ಎಲ್ಲ ಊರಿಂದ ಬಿಟ್ಟಿದೀವಿ. ಇನ್ನೊಂದೇ ಒಂದ್ ಬೈಕ್ ವೆಯ್ಟ್ ಮಾಡ್ತಿದ್ವಿ, ಆ ಬೈಕ್ ಕೂಡ ಬಂತು. ಇನ್ನೇನ್ ಜರ್ನಿ ನೈಸ್ ರೋಡ್ ಇಂದ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮೊದಲನೇ ಪ್ಲೇಸ್ ಯಾವ್ದಂತ ನಿಮ್ಗೆ ಯಾವ ಪ್ಲೇಸ್ ಅಂತ ಆ ಪ್ಲೇಸ್ಗೆ ರೀಚ್ ಆದ್ಮೇಲೆ ನಿಮ್ಗೆ ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಈಗೂ ಉಂಟೆ ನಮ್ದು ಕೋಡನ್ಕುಂಟೆ ಕ್ಯಾಮ್ರಾಮನ್ ಜೂಲಿ ಜೊತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಇವಾಗ ತಾನೇ ಇವ್ರಿಗೆ ವೇಟ್ ಮಾಡ್ತಾ ಇದ್ವಿ ಇಷ್ಟೊತ್ತು ಗಂಟ. ಇವಾಗ ತಾನೇ ಜಸ್ಟ್ ಬಂದ್ರು. ಮಾತಾಡಿ, ಏನಾರ ಒಂದ್ 2 ಮಾತು. ಸುಂದ್ರ ಅವ್ರೆ, ಅದೇನ್ ಹೆಲ್ಮೆಟ್ ನಿಲ್ತಾ ಇಲ್ವಲ್ರಿ ನಿಮ್ದು? ತೆಗೀರಿ ಹೆಲ್ಮೆಟ್. ಈಗ ಮಾತಾಡ್ರಿ ಸುಂದ್ರ ಅವ್ರೆ, ಮಾತಾಡಿ. ಹಾಯ್, ಎಲ್ಲಾರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲಾರು ಚೆನ್ನಾಗಿರ್ರಿ. ನಾವ್ ಎಲ್ಲೋಗ್ತಾ ಇದೀವಿ ಅದ್ರ ಬಗ್ಗೆ ಮಾತಾಡಿ. ಇವಾಗ ತಾನೇ ಬಂದು ಇವಾಗ ರೀಚ್ ಆಗಿದೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಳಿ ಹಿಡಿಯುತ್ತೆ. ಇವಾಗ ರೀಚ್ ಆದ್ರಿ. ಸರಿ, ಎಲ್ಲ ಆಗುತ್ತೆ. ಈಗ ಎಲ್ಲೋಗೋಣ? ಶಿವಗಂಗೆ ಬೆಟ್ಟ ಹೋಗ್ತಾ ಇದೀವಿ. ಓಕೆ, ಆಮೇಲೆ ರಿವ್ಯೂ ಮಾಡ್ತೀವಿ ಅದ್ರ ಬಗ್ಗೆ. ತಗೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಗೈಸ್, ಹೋಗ್ತಾ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೋಗೋಣ. ಮತ್ತೆ ಮುಂದ್ಗಡೆ ಒಬ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಹೋಗಿ ಮೀಟ್ ಆಗೋಣ. ಸೊ ಗೈಸ್, ತುಮಕೂರು ಹೈವೇಗೆ ಬಂದು ಒಂದ್ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಫುಲ್ ಚಳಿ ಆಗ್ತಾ ಇದೆ. ಫುಲ್ ಎಲ್ಲ ರೆಡಿ. ಚಳಿ ಅಂದ್ರೆ ಚಳಿ. GT ಓನರ್ ನೋಡಿ, ನಮ್ GT ಓನರ್ ಮಾತಾಡೋಣ ಬಿಡಲ್ಲ. ಫೈನಲಿ ಬಂದು ತುಮಕೂರು ರೋಡು ಹೈವೇ ಎಲ್ಲ ರೆಡಿ. ನಮ್ PT ಮಾಸ್ಟರ್ ಬರೀ ವಿಡಿಯೋ ಆಗಲ್ಲ, ರಿಯಲ್. KL ಯಾವ ಕಾಲೇಜು? KL ಕಾಲೇಜ್ PT ಮಾಸ್ಟರ್ ಇವರು. PT ಮಾಸ್ಟರ್, ಏನ್ ಹೇಳ್ತೀರಾ ಈ ಟ್ರಿಪ್ ಬಗ್ಗೆ? ಏನೇ ಟ್ರಿಪ್ ಅಂದ್ರೂ ಪ್ಲಾನ್ ಮಾಡೋದು ತುಂಬಾ ಈಸಿ, ಗಾಡಿ ಓಡಿಸೋದು ತುಂಬಾ ಕಷ್ಟ. ಏನ್ ಮುಕ್ಲೇರಿ ಚಳಿ. ಏನ್ ಗೊತ್ತಾ, ನನಗೆ ಈಗ ಟೀ ಕೊಡಿಸ್ಬೇಕಷ್ಟೇ, ಇಲ್ಲ ಅಂತಂದ್ರೆ ಎಲ್ಲರನ್ನು ತುಂಬಿಡ್ತೀವಿ. ಓಕೆ ಗೈಸ್, ಮುಂದೆ ಸಿಗೋಣ. ಏನ್ ಗೊತ್ತಾ, ಬರುವಾಗ ತುಮಕೂರು ಹೈವೇಲಿ 2 ಸೂಪರ್ ಕಾರ್ಗಳು ನೋಡಿದ್ರಿ. ಒಂದ್ ಲ್ಯಾಂಬರ್ಗಿನಿ, ಒಂದ್ ಜಾಗ್ವಾರ್. ಸಕ್ಕತ್ತಾಗಿತ್ತು. ವಿಡಿಯೋ ಹಾಕ್ತೀನಿ, ನೆಕ್ಸ್ಟ್ ಇದ್ರಲ್ಲಿ ಹಾಕ್ತೀನಿ ವಿಡಿಯೋ ನೋಡಿ. ಚೆನ್ನಾಗಿತ್ತು. ಜಾಗ್ವಾರ್ ಸೊ ಗೈಸ್, ಇದೇ ಶಿವಗಂಗೆ. ಎಲ್ಲರೂ ನೋಡಿರ್ತೀರಾ, ಆದರೂ ನೋಡ್ಕೊಳ್ಳಿ ಇನ್ನೊಂದ್ಸಲ. ಬೈಕೆಲ್ಲ ಆ ಸೈಡೆಲ್ಲ ಬೈಕ್ ಪಾರ್ಕಿಂಗು. ಆ ಸೈಡ್ ಹಾಕ್ಬಿಟ್ಟು ಬಂದಿದ್ದೀವಿ. ಮೇಲೆ ಹೋಗೋಣ. ಇನ್ನು ಟಿಫನ್ ಬೇರೆ ಮಾಡಿಲ್ಲ. ಟಿಫನ್ ಮಾಡೋಣ ಅಂತಿದ್ದಾರೆ. ಪ್ಲೇಸ್ ಬಗ್ಗೆ ಏನು ಹೇಳ್ತೀರಾ? ಯಾರು ಫಸ್ಟ್ ಟೈಮ್ ಬಂದಿರ್ತಾರೆ, ಈ ಬೆಟ್ಟ ತುಂಬ ಡಿಫಿಕಲ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಪ್ಲೇಸ್ ಇದೆ, ಆ ಒಂದು ಪ್ಲೇಸ್ ನಿಮಗೆ ತೋರಿಸ್ತೀನಿ. 10 ಹಿಡಿಯೋರು 1 ವೇ ಇದೆ, ತುಂಬ ಕಷ್ಟ. ಇಲ್ಲಿಂದ ಹೋಗ್ತೀವಿ, ಮೇಲೆ ಹೋಗ್ತೀವಿ. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ತೋರಿಸ್ತೀನಿ ಅಂದರೆ ಒಳಕಲ್ ತೀರ್ಥ. ಒಳಗಡೆ ಕೈ ಹಾಕ್ಬಿಟ್ಟು ನೀರು ಎತ್ಕೊಳ್ಳೋದು. ನೆಕ್ಸ್ಟ್ ಮನ್ಸಲ್ಲಿ ಏನಾದ್ರು ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾರೆ, ಬರ್ತೀರಿ. ಬಾಯ್. ಬಂದಿದ್ದೀವಿ, ಬಟ್ ಎಲ್ಲ ಟಿಫನ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಟಿಫನ್ ಆದ್ಮೇಲೆ ಹತ್ತೋಣ ಅಂತ ಹೇಳಿದ್ದಾರೆ. ಏನೋ ಮಾತಾಡ್ತಾರೆ ನಮ್ಮ ಹರೀಶ್ ಅವ್ರು ನೋಡಿ. ಅಣ್ಣ ಇಡ್ಲಿ ಕೊಡಿ,
ಸಿಂಗಲ್ ಡಬಲ್ ಇಲ್ಲ ಅಣ್ಣ ಬ್ಯಾಚುಲರು. ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಸರ್ ನೆಮ್ಮದಿನ ಇವಾಗ? ತಿಂದಿದೆ 2 ಇಡ್ಲಿ 2 ತುತ್ತು ಅದ್ರಲ್ಲೇ ಸಾಕಾ? 2 ತುತ್ತು. ಸರ್ ಸಿಂಗಲ್ ಡಬಲ್? ನಾವು ಬ್ಯಾಚುಲರ್. ಊಟ ಅಲ್ಲ ಟಿಫನ್. ಹುಷಾರು ಹುಷಾರು. ಓಕೆ, ನಾನು ತಿನ್ಕೊಂಡ್ಬಿಡ್ತೀನಿ, ಆಮೇಲೆ ಸಿಗೋಣ. ಸೊ ಗೈಸ್, ಹೋಗ್ತಾ ಇದೀವಿ ಮೇಲೆ. ಎಂಟ್ರೆನ್ಸ್ ಈ ತರ ಇದೆ. ಫುಲ್ ಮೇಲೆ ಹತ್ತಕ್ಕೆ ಇವಾಗ. ಜಸ್ಟ್ ಮಿಸ್ ಆಗೋಯ್ತು. ಸ್ಟಾರ್ಟಿಂಗ್ ಎಲ್ಲ ಜೋಶು, ಆಮೇಲೆ ಗೊತ್ತಾಗುತ್ತೆ. ನಮ್ಮ ಎಷ್ಟೇಕವರು ನಾಷ್ಟ ಬೇಕು, ನಾಷ್ಟ ಬೇಕು, ನಾಷ್ಟ ಆದ್ಮೇಲೆ ಈ ತರ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಆಗ್ತಿದೆ ನಿಮ್ಗೆ. ಸೊ ಗೈಸ್, ಫುಲ್ಲು ಸುಸ್ತಾಗ್ಬಿಡೈತೆ, ಇಷ್ಟಕ್ಕೇನೆ ಹತ್ತಕ್ಕಾಗ್ತಾ ಇಲ್ಲ. ಕಾಲ್ ಭಾಗ ಆಗಿಲ್ಲ. ಇನ್ನೊಂದ್ಸಲ ಹೇಳಿ. ಇವಾಗ ಏನ್ ಗೊತ್ತಾ, ನನ್ ಕೈಲಿ ಆಯ್ತಾ ಇಲ್ಲ, ಸಾಕ ಹೋಗಿದೆ. ನೀವು ಹೋಗ್ ಬನ್ನಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ವಲ್ಪನೇ ಹತ್ತಿರೋದು, ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸುಸ್ತು, ಇನ್ನು ತುಂಬಾ ಹೋಗ್ಬೇಕು. ಒಂದ್ ಕೈಲಿ ಆಗ್ತಾ ಇಲ್ಲ. ನಾಗಣ್ಣ ಬೇರೆ ಎದ್ದಿದ್ರು. ಗಾಯ್ಸ್, ಅಲ್ಲಿ ಹೋಗ್ಬೇಕು ಮೇಲೆ. ನಾವು ಕಾಲ್ ಭಾಗಕ್ಕೇನೆ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ಒಳ್ಳೊಳ್ಳೆ ಪ್ಲೇಸ್ ಇದೆ ಇಲ್ಲಿ, ಮುಂದೆ ಹೋಗೋಣ. ನೋಡಿ ಯಾವ ತರ ಇದೆ ಇಲ್ಲಿ, ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಇವಾಗ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾ ಇದ್ದ ಅವನು. ಇನ್ನು 3 ಕಿಲೋಮೀಟರ್ ಇದೆಯಾ ಗಾಯ್ಸ್? ಯೂಟ್ಯೂಬ್ ಇನ್ನು 3 ಕಿಲೋಮೀಟರ್ ಇದೆ ಅಂತೆ. ಹತ್ತಿ ಮತ್ತೆ ಇಳಿಯೋದು ಹೇಳಿ ಹತ್ತೋದು ಹಾಕ್ಬಿಡ್ಬೋದು, ಕಷ್ಟ. ಆಗ್ತಾ ಇಲ್ಲ. ನಾನೇ ಲಾಸ್ಟ್, ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ.
ನಾನೊಬ್ನೇ ಲಾಸ್ಟ್ ಇಲ್ಲಿ. ಕೆಂಪೇಗೌಡರು ಕಟ್ಟಿಸಿರೋದು ಇದು ಫುಲ್ಲು ಬೆಟ್ಟ. ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಕಡ್ದವ್ರೆ ಅವರು. ಇನ್ನು ನೆನ್ಮಂಗ್ಲ ಪ್ಲೇಸ್ ನೋಡ್ತೀನಿ ನೋಡಿ ಮೇಲೆಯಿಂದ ಹೆಂಗ್ ಕಾಣಿಸ್ತಿದೆ ಅಂತ ವ್ಯೂ. ಅಬ್ಬಾ ಅದೇ ಬೆಂಗಳೂರು ಏರ್ಪೋರ್ಟ್. ಮನೇಲಿ ಇದೇನ್ ಮಾಡ್ತೀರಾ, ಈ ತರ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿ. ಅಲ್ಲೆಲ್ಲ ಫೋಟೋ ಹಿಡಿತಿದ್ದಾರೆ ನೋಡಿ ಕಪಲ್ಸು, ಡಿಸ್ಟರ್ಬ್ ಮಾಡಬಾರ್ದು ಅವ್ರಿಗೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಇನ್ನು ಮೇಲೆ ಹತ್ಬೇಕಲ್ಲ ಅದೇ ಹೇಳಿ, ತುಂಬಾ ಸುಸ್ತಾಗ್ತಿದೆ, ಆಗ್ತಾ ಇಲ್ಲ. ಸೆಂಟ್ರಲ್ಲಿ ಒಳ್ಳೆ ಶಾಪ್ ಇದೆ, ಏನಾದ್ರು ತಗೊಂಡು ತಿನ್ಕೊಂಡು ಹೋಗ್ಬೋದು. ನೋಡಿ ವಿಡಿಯೋ ಮಾಡ್ಕೊಂಡು ಆರಾಮಾಗುತ್ತ ನನ್ ಕತೆ ನೋಡಿ ಇಲ್ಲಿ. ನನ್ ಜಾಕೆಟ್ ಎಲ್ಲ ಅವನಿಗೆ ಕೊಟ್ಬಿಟ್ಟಿದ್ದೀನಿ. ಕೇಳೋಣ ನಮ್ಮ ಯಾವ್ದೋ ಕಾಡಲ್ಲಿ ಹೋದಂಗ ಆಗ್ತಿದೆ ಇಲ್ಲಿ. ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಾ, ಬನ್ನಿ ಟ್ರಾವೆಲ್ ಮಾಡಿ, ಲೈಫ್ ಎಂಜಾಯ್ ಮಾಡಿ. ಅಲ್ಲಿ ನೋಡಿ ಆ ಮೂಲೆಗೆ ಹೋಗ್ಬೇಕು. ಇಷ್ಟಿಗೆ ಸಾಕಾಗ್ತಿದೆ. ನಮ್ ಚುಟ್ಟಿಗೆ ಇಲ್ಲಿ ಆಗ್ತಾ ಇಲ್ಲ. ಅವ್ರ ಬಾಡಿ ಪೂರ್ತಿ ಬ್ಲಡ್ ಇಲ್ಲ, ಬರೀ ಹೊಗೆನೆ ಐತೆ. ಎಲ್ಲಿಂದ ಮತ್ತದು ಧೂಮಪಾನ. ಇನ್ನು ಏನೇನ್ ನೋಡ್ಬೇಕು ಕಾಣ. ಇನ್ ಸ್ವಲ್ಪ ಇದೆ ಅನ್ಕೊಂಡೆ ಹತ್ತುತ್ತಾ ಇದೀವಿ, ಬಟ್ ಆ ಸ್ವಲ್ಪ ಸಿಗ್ತಾ ಇಲ್ಲ ನಮ್ಗೆ. ಗಂಚಲಿ ಬಿಡಿ, ಕನ್ನಡ ಮಾತಾಡಿ. ಗೈಸ್ ಒಂದೊಂದ್ಸಲ ಅನ್ಸ್ಬಿಡುತ್ತೆ ಯಾಕಾದ್ರೂ ಬಂದ್ಬಿಟ್ನು ಅಂತ. ಬಟ್ ಒಂದೊಂದ್ಸಲ ಬರ್ಲೇಬೇಕು, ಟ್ರಾವೆಲ್ ಮಾಡ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು. ಇನ್ನು ತುಂಬಾ ಹೋಗ್ಬೇಕು ಅನ್ಸುತ್ತೆ, ಬಟ್ ಇಷ್ಟಕ್ಕೆ ಸುಸ್ತಾಗ್ಬಿಟ್ಟಿದೆ, ಆಗ್ತಾ ಇಲ್ಲ ಬೇರೆ. ಇವಾಗ ನಮ್ಮ ಹರೀಶ್ PT ಅವರು ಒಂದೆರಡು ಮಾತಾಡ್ತಾರೆ. ಓ ಇಷ್ಟು ಡಿಫಿಕಲ್ಟ್, ಹೇಳೋದು ಈಸಿ ಮಾಡೋದು ಕಷ್ಟ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಬೆಟ್ಟ ನೋಡೋಕೆ ಈಸಿ ಆಗಿರುತ್ತೆ, ಹತ್ತೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಟ್ರೈ ಮಾಡ್ತಾ ಇದೀವಿ, ಹತ್ತೀವಿ, ಸಕ್ಸಸ್ಫುಲಿ ರೀಚ್ ಆಗ್ತೀವಿ. ಇನ್ನೊಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ವಯಸ್ಸಾಗಿರೋರೆಲ್ಲ ಬರ್ಬೋದಾ? ವಯಸ್ಸಾಗಿರೋರೆಲ್ಲ ಬರ್ಬೋದು, ಕೋಲ್ ಹಿಡ್ಕೊಂಬರ್ಬೇಕಷ್ಟೇ. ವಯಸ್ಸಲ್ಲಿರೋ ಕೈಲಿ ಆಯ್ತಾ ಇಲ್ಲ, ವಯಸ್ಸಾಗಿರೋರು ಏನ್ ಮಾಡ್ತಾರೆ? ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಅವಾಗ ರೀಲ್ಸ್ ಅಲ್ಲಿ ಮಾತ್ರ. ಯಾರಿಷ್ಟ ನಿಮ್ಗೆ? ನಮ್ಗೆ ಮಾಮೂಲಿ ಗಿಲ್ಲಿ. ನಮ್ ಮಾಮೂಲಿ ಗಿಲ್ಲಿ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಿಮರಿ ಬೀಜ ಸೊಪ್ಪು. ನಾವ್ ಬೆಟ್ಟ ಹತ್ತಿ ತಪ್ಪು ಮಾಡ್ತೀವಿ ಅಷ್ಟೇ. ನಾವ್ ಬೆಟ್ಟ ಹತ್ತೋ ತಪ್ಪು. ಇವರು ಇಲ್ಲೇ ಇರೋದು ಶಿವಗಂಗೆ ಬೆಟ್ಟ ಹತ್ರ. ಸರ್ ಹೇಳಿ, ಇದ್ರ ಬಗ್ಗೆ ರಿವ್ಯೂ ಕೊಡಿ. ಶಿವಗಂಗೆ ಬೆಟ್ಟ ಅಂತ ಬಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿನೇ ಬರ್ತಾ ಅಲ್ಲಿ ಪಾತಾಳಂಗೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿದೆ ಒಂದು ವಿಶೇಷವಾದ ಒಂದು ವಿಶೇಷತೆ ಇದೆ, ಇತಿಹಾಸ ಇದೆ. ನಂತರ ಮೇಲ್ಗಡೆ ಬಂದ್ರೆ ಗಂಗಾಧರೇಶ್ವರ ಮತ್ತೆ ವನ್ನಾದೇವಿ ಟೆಂಪಲ್ ಇದೆ. ಸೀದಾ ಹಾಗೆ ಮೇಲ್ ಬಂದ್ರೆ ಟಾಪ್ ಹೋದ್ರೆ ಅಲ್ಲೂ ಗಂಗಾಧರೇಶ್ವರ ಟೆಂಪಲ್ ಇದೆ, ಅಲ್ಲಿ ಶಾಂತಾರ ಡ್ರಾಪ್ ಇದೆ, ಶಿವ ಪಾರ್ವತಿ ಸ್ಟ್ಯಾಚ್ಯೂ ಇದೆ. ನಿಮ್ದು ಇದೇ ಊರಾ? ಹೌದು, ನಮ್ದು ಇಲ್ಲೇ ಪಕ್ಕ ಶಿವಗಂಗೆ ಪಕ್ಕಾನೇ ಮನೆ ಇರೋದು. ಆಮೇಲೆ ನಮ್ಮ ಕರಿಯಾದ್ರ ಹೋಗೋಣ. ಬ್ರೋ, ನೀವೇನ್ ಹೇಳ್ತೀರಾ ಈ ಟ್ರೆಕ್ಕಿಂಗ್ ಬಗ್ಗೆ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ.
ಯಾಕೆ ಬ್ರೋ ಏನಾಯ್ತು? ಅವ್ರದ್ದು ಊರ್ ಬಾಗ್ಲ ಆಗ್ತಿದೆ. ನೈಟ್ ಬ್ಯಾಂಡ್ ಬೇರೆ ಹಾಕೊಂಡ್ ಬಂದಿಲ್ಲ. ಒಳಗಡೆ ಬೇರೆ ಬಿಗಿಯಾಗಿರೋ ಅಂಡರ್ವೇರ್ ಹಾಕೊಂಡ್ಬಿಟ್ಟಿದೀವಿ, ಆಗ್ತಾ ಇಲ್ಲ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಲಾಸ್ಟ್ ಟೈಮ್ ನಮ್ ಪ್ರವೀಣಬ್ಬಿ ನರಸಿಂಹಸ್ವಾಮಿ ಬೆಟ್ಟ ಹತ್ತುವಾಗ ಫುಲ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟಿದ್ರು ಗೈಸ್. ಈ ಸಲ ಹುಷಾರಾಗಿ ನೈಟ್ ಪ್ಯಾಂಟ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದಕ್ಕೆ ಹೇಳೋದು, ಒಂದ್ ಸ್ವಲ್ಪ ಚಿಕ್ಕವ್ರು ಹೇಳೋದ್ ಕೇಳ್ರೋ. ಶೋಕಿ ಮಾಡೋದು ಬೇರೆ ಕಡೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಬರ್ಬೇಡಿ, ನಂತರ ನೈಟ್ ಪ್ಯಾಂಟ್ ಹಾಕೋಬರ್ರಿ ಅಂತ ಅಷ್ಟೇ ಅಪ್ಪ. ನಮ್ದಾದ್ರು ಲೂಸ್ ಆಗಿದೆ ಜೀನ್ಸ್ ಪ್ಯಾಂಟ್, ಏನ್ ಉಜ್ಜಲ್ಲ. ಆದ್ರೂ ಗಾಳಿ ಆಡೋದ್ ಕಷ್ಟ. ಇನ್ನು ತುಂಬಾ ಜನ ಹಿಂದೆನೆ ಇದಾರೆ ನಮ್ ಜೊತೆ ಬಂದಿರೋರು. ನಾವೇ ಫಸ್ಟ್ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ಮತ್ತೆ ಅವ್ರಿಗೆ ವೆಯ್ಟ್ ಮಾಡ್ಬೇಕು. ಮತ್ತೆ ಮೇಲೆ ಹೋಗಿ ತೋರಿಸ್ತೀನಿ ನಿಮ್ಗೆ, ಮೇಲೆ ಸಿಗೋಣ ಮತ್ತೆ. ಓಕೆ ಗೈಸ್, ಬನ್ನಿ ಒಳಗಡೆ ಹೋಗೋಣ. ಟಿಕೆಟ್ ತಗೊಬೇಕು. ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಒಳಕಲ್ ತೀರ್ಥ ಅನ್ನೋದು ಇಲ್ಲೇ ಒಳಗಡೆ ಅಂತ ಇರೋದು. ಟಿಕೆಟ್ ತಗೊಂಡು ಹೋಗ್ಬೇಕು ಒಳಗಡೆ. ನೋಡೋಣ, ಮನ್ಸಲ್ಲಿ ಬೇಡ್ಕೊಂಡು ಕೈ ಹಾಕೋಣ ನೀರು ಸಿಗುತ್ತಾ ಇಲ್ವಾ ಅಂತ. ಓಕೆ, ಟಿಕೆಟ್ ತಗೊತಾ ಇದ್ದೀವಿ. ಹೊರಗಡೆ ಹೋಗ್ಬೇಕು ಇವಾಗ. ಹೊರಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಫುಲ್ ಕೆಳಗಡೆ ಡೌನು, ಬಂಡೆ ಒಳಗಡೆ ಇದೆ ಅನಿಸುತ್ತೆ ಇದು. ಟಿಕೆಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಫುಲ್ ಕತ್ಲೆ ಇದೆ ಒಳಗಡೆ. ಯಾವ ಥರ ಇದೆ, ಬಂಡೆ ಒಳಗಡೆ ಇರೋ ದೇವಸ್ಥಾನ ಇದು. ಚೆನ್ನಾಗಿದೆ. ಹೈಟ್ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಮೇಲ್ಗಡೆ ತಲೆ ಟಚ್ ಆಗುತ್ತೆ ಬಂಡೆಗೆ. ಹುಷಾರಾಗಿ ಹೋಗ್ಬೇಕು. ನೋಡಿ ಎಷ್ಟು ಕಷ್ಟ ಅಂತ. ಮುಂದೆ ಹೋಗೋಣ. ನೋಡಿ ಯಾವ ಥರ ಇದೆ ಪ್ಲೇಸು ಅಂತ. ಬಂದು ವಿಸಿಟ್ ಮಾಡ್ಬೇಕು ಈ ಥರ ಪ್ಲೇಸ್ನೆಲ್ಲ. ಬನ್ನಿ ಹೋಗೋಣ. ಬಂದು ಒಳಕಲ್ ತೀರ್ಥ ಚೆಕ್ ಮಾಡೇ ಬಿಡೋಣ, ನೀರು ಸಿಗುತ್ತಾ ಇಲ್ವಾ ಅಂತ. ಯಾವ ಥರ ಇದೆ ನೋಡಿ. ನನ್ನ ಫ್ರೆಂಡ್ ಹೋಗಿದ್ದಾನೆ. ಸಿಕ್ತು ಗೈಸ್ ನೀರು, ನನ್ಗೆ ಒಳ್ಳೇದಾಗುತ್ತೆ. ಓಂ ನಮಃ ಶಿವಾಯ. ಗೈಸ್ ನೀರ್ ಸಿಕ್ತು ಗೈಸ್, ತುಂಬಾ ಖುಷಿ ಆಯ್ತು. ನನ್ನ ಫ್ರೆಂಡು ಇವನು ಹುಡ್ತಾಗಿಂದ ಇಲ್ಲೇ ಇರೋದು. ಬಂದು ಕೇಳಿದ್ದೀನಿ, ನೀರು ಸಿಕ್ಕಿಲ್ಲ. ಏನು ಮಾಡಕ್ಕಾಗಲ್ಲ, ಹೈಟ್ ಸ್ವಲ್ಪ ಜಾಸ್ತಿ ಇದ್ದಾರೆ ಅದಕ್ಕೆ. ನೋಡಿ ಯಾವ ತರ ಇದೆ ಇಲ್ಲಿ, ತುಂಬಾ ಕಷ್ಟ. ತಲೆಗೆ ಹೊಡೆಯುತ್ತೆ ಗೈಸ್. ವಿಡಿಯೋ ಮಾಡಕ್ಕೂ ಕಷ್ಟ ಆಗ್ತಿದೆ, ನಿಮಗ್ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡಿ ಗಣೇಶ, ಇವರಿನ್ನೂ ಇಲ್ಲೇ ಇದ್ದಾರೆ. ಗೈಸ್ ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕಷ್ಟ ಇದೆ ಅಂತ. ಇಲ್ಲಿ ಫುಲ್ಲು ಬಂಡೆ ಒಳಗಡೆ ಕೆಳಗಡೆ ಹೋಗಿ ಸುತ್ಕೊಂಡು ಬರಬೇಕು, ತಲೆ ಎಲ್ಲ ಟಚ್ ಆಗ್ತಿತ್ತು. ಆದರೂ ಕಷ್ಟಪಟ್ಟು ಬಂದಿದ್ದೀವಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ಬನ್ನಿ, ವಿಸಿಟ್ ಮಾಡಿ. ಯಾರ್ಯಾರು ನೋಡಿಲ್ಲ ಅವ್ರು ಬನ್ನಿ. ಹೇಳ ಅದ್ ಕೊಡ್ಸ್ತಾ ಇದೆಯಾ ನನಗೆ? ನೋಡಿ ಫ್ರೆಂಡ್ಸ್, ಹುಡುಗಿನೇ ಕೊಡ್ಸ್ಬೇಕಂತ ಏನಿಲ್ಲ, ಹುಡುಗಿನೇ ಕೊಡ್ಸ್ಬೇಕಂತ ಏನಿಲ್ಲ, ಹುಡುಗರು ಕೊಡ್ಸ್ಬೋದು. ಇದು ಫ್ರೆಂಡ್ಶಿಪ್ ಅಂದ್ರೆ.
ನೋಡಿ ಅದನ್ನ ಕೊಡಿಸ್ತೀನಿ ನಾನು ನಿನ್ಗೆ. ದುಡ್ಡಿಗೆ ಒಂದು ಎತ್ಕೊಳ್ಳೋ ಒಂದು. ನೋಡಿ ಪೇ ಮಾಡ್ಬಿಟ್ಟು ಕೊಡಿಸ್ತಿದ್ದಾನೆ ನನಗೆ. ಏನಿಗೆ ಕೊಡಿಸ್ತಾ ಇರೋದು ನನಗೆ? ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೆ. ಬೆಸ್ಟ್ ಫ್ರೆಂಡ್ ಕೊಡ್ಬೋದು, ಹುಡುಗಿನೇ ಕೊಡ್ಬೇಕು ಅದೃಷ್ಟ ಏನೂ ಇಲ್ಲ. ಕೊಡ್ಸಕ್ ಮನ್ಸಿರ್ಬೇಕಷ್ಟೇ. ಫ್ರೆಂಡೇ ಕೊಡಿಸ್ತಾ ಇರೋದು, ಬೇರೆ ಯಾರು ಇಲ್ಲ. ನೋಡಿ ಕೊಡೋ, ನೀನೇ ಇಟ್ಕೊಂಡಿದ್ದೆ. ನಿನ್ ಗಾಡಿ ಕೀಗ್ ಹಾಕೊಳ್ಳೋ. ಕೊಟ್ಟಿದ್ದಾನೆ ಫೈನಲಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಹೇಳ್ತೀನಿ ಅವ್ನಿಗೆ. ಬೇರೆ ಯಾರ್ಯಾರೋ ಕೊಡ್ತಾ ಇದ್ರು, ಬಟ್ ನಾನೇ ಯಾರ ಹತ್ರನೂ ಈಸ್ಕೊಂಡಿಲ್ಲ. ಇವ್ನು ಕೊಡ್ಸಿದ ಇಲ್ಲ ಅಂತ ಹೇಳಕ್ಕಾಗಿಲ್ಲ, ಅದಕ್ಕೆ ಈಸ್ಕೊಂಡೆ. ಮತ್ತೆ ಇನ್ನೂ ನೀರು ಸಿಗ್ತಾ ನಿನ್ಗೆ? ಸಿಗ್ತಾ ಇಲ್ಲ, ಅಲ್ಲಿ ಸುಳ್ಳು ಹೇಳ್ತಾ ಇದೆಯಾ? ಫುಲ್ ಹೋಗಿತ್ತೋ, ಇಷ್ಟು ಸಿಕ್ಕೈತೆ. ಇಷ್ಟು ನನ್ ಕೈಯೇನು ಉಗ್ಲಿಲ್ಲ. ಫುಲ್ ನಿನ್ನಿಂದ ಉದ್ದ ಐತೆ ಕಣಡಿ. ನಾಲ್ಕೆ ನೋಡ್ಲಾ ಮಚ್ಚಿ? ಇರ್ಲಿ, ಇಲ್ಲಿ ತೋರ್ಸ್ಲಾ ಯಾರ ಕೈಲ ಉದ್ದ ಇರೋದು? ನಂದು. ಇಬ್ರು ಉದ್ದ ಇದೆ ಬ್ರೋ. ನಿನಗೆ ಸಿಗ್ತಾನ ನೀರು? ಸಿಕ್ಕಿಲ್ಲ. ಸಿಕ್ತು ನಿಜವಾಗ್ಲು. ಏನ್ ಮಾಡಿದೆ? ಲವ್ ಯು ಆಲ್. ಗೈಸ್ ಆಯ್ತು. ಮತ್ತೆ ಮೇಲೆ ಇಲ್ಲ ಅನ್ಸುತ್ತೆ, ಇದೆ ಲಾಸ್ಟ್. ಹೋಗ್ಬೇಕು ನಾವು, ಇನ್ನ ಬೆಟ್ಟ ಮೇಲೈತೆ. ಇದು ಅರ್ಧ. ಅಜ್ಜು ಉಂಚ ಗೈಸ್, ಇನ್ನು ಮೇಲೆ ಹೋಗ್ಬೇಕಂತೆ. ನಾನು ಇಷ್ಟೇ ಅನ್ಕೊಂಡಿದ್ದೆ ಸದ್ಯಕ್ಕೆ. ಇನ್ನು ಮೇಲೆ ಹೋಗ್ಬೇಕಂತೆ, ತೋರಿಸ್ತೀನಿ ಮೇಲೆ. ಇವಾಗ ಸದ್ಯಕ್ಕೆ ವಿಡಿಯೋ ಆಫ್ ಮಾಡ್ತೀನಿ. ಮುಂದೆ ಸಿಗೋಣ, ಮುಂದೆ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು.